ಕಷ್ಟ ಅಲ್ವಾ? ಬೇಕಾದಷ್ಟು ಮುತ್ತು ರತ್ನ ಬೆಳ್ಳಿ ಬಂಗಾರ ಹಾಲು ಕಾಳು ಎಲ್ಲ ಇರ್ತದೆ, ಏನ್ ಕಷ್ಟ ಅವರಿಗೆ? ಉಲ್ಕಮುಖ ಮಹಾರಾಜ ಅವನ ಹೆಂಡತಿ ಬದೃಶಿ ಹೇಗಿದ್ದಾಳೆ ನೋಡ್ಲಿಕ್ಕೆ ಅಷ್ಟು ಸುಂದರವಾಗಿ ಕಾಣ್ತಾ ಇದ್ದಾಳೆ, ಎಲ್ಲ ಚೆನ್ನಾಗಿದೆ. ಅವರಿಗೆ ಮದುವೆಯಾಗಿ 15-20 ವರ್ಷ ಆದರೂ ಮಕ್ಕಳೇ ಆಗಿರೋದಿಲ್ಲ. ಈ ರಾಜರಿಗಾರ ಸ್ವಲ್ಪ ಹೀಗೆ ಅಲ್ವಾ? ಭಗವಂತ ಎಲ್ಲ ಕೊಟ್ಟಿರ್ತಾನೆ, ಮಕ್ಕಳೊಂದು ಇರೋದಿಲ್ಲ ಅವರಿಗೆ. ಆ ಉಲ್ಕಮುಖ ಮತ್ತು ಬದೃಶಿ ಏನಾಗಿರುತ್ತದೆ, ಅವರಿಗೆ ಯಾರೋ ಹೇಳಿದ್ದಾರೆ ಸತ್ಯನಾರಾಯಣ ವ್ರತವನ್ನು ಮಾಡೋದ್ರಿಂದ ಸಂಕಷ್ಟ ಪರಿಹಾರ ಆಗಿ ನಿಮಗೆ ಸಂತಾನ ಭಾಗ್ಯ ಆದ್ರೂ ಆಗ್ಬೋದು, ನೀವು ಹರಕೆ ಮಾಡ್ಕೊಳ್ಳಿ ಅಂತೇಳಿ ಯಾರೋ ತಿಳಿಸಿರ್ತಾರೆ. ಆ ಮಹಾರಾಜ ಮತ್ತು ಮಹಾರಾಣಿ ಏನ್ ಮಾಡ್ತಾರೆ, ದೇವರ ಮುಂದಿತ್ತು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಎಲ್ಲ ನೀನು ಕೊಟ್ಟಿದ್ದೀಯಪ್ಪ, ನೀನು ಮುತ್ತು ರತ್ನ ಬೆಳ್ಳಿ ಬಂಗಾರ ಆಳು ಕಾಳು ಅರಮನೆ ನನ್ನ ಹತ್ರ ಇದೆ, ಆದರೆ ನನಗೆ ಸಂತಾನ ಭಾಗ್ಯನೇ ಇಲ್ಲ, ನನಗೆ ಮಕ್ಕಳೇ ಇಲ್ಲ. ಯಾಕೆ ನನ್ನ ಮುಂದೆ ರಾಜ್ಯವನ್ನು ಪ್ರತಿಪಾದನೆ ನಡೆಸ್ಕೋಬೇಕಲ್ಲ, ಯಾರು ನಡೆಸೋರು ಸ್ವಾಮಿ? ಯಾವತ್ತು ನೀನು ಅನುಗ್ರಹ ಮಾಡ್ತೀಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ. ಹೇಗೆ ಪೂಜೆ ಮಾಡ್ತೇನೆ? ಅರಮನೆಯಲ್ಲಿ ಪೂಜೆ ಮಾಡ್ತೇನೆ ಅಂತ ಹೇಳುವುದೇ ಇಲ್ಲ ಮಹಾರಾಜ. ನೋಡಿ ಚಿತ್ರ ನೋಡಿ, ನನಗೇನಾದ್ರೂ ಮಗು ಆದ್ರೆ ಗಂಗಾ ನದಿ ತೀರದಲ್ಲಿ ಹೋಗಿ ಸತ್ಯನಾರಾಯಣ ವ್ರತವನ್ನು ಮಾಡ್ತೇನೆ. ಅರಮನೆಯಲ್ಲಿ ಮಾಡ್ತೇನೆ ಹೇಳೋದಿಲ್ಲ, ಹರಕೆ ಹಾಗೆ ಎಲ್ಲಿ ಮಾಡ್ತಾರೋ ಅಲ್ಲೇ ಮಾಡಬೇಕು. ನನಗೇನಾದ್ರು ಸಂತಾನ ಭಾಗ್ಯ ಆದ್ರೆ ಗಂಗಾ ನದಿ ತೀರದಲ್ಲಿ ಹೋಗಿ ಸತ್ಯನಾರಾಯಣ ಪೂಜೆ ಮಾಡಿ ಅಲ್ಲೇ 4 ಜನ ಕೂಟ ಹಾಕ್ತೇನೆ ಅಂತ ಹೇಳಿ ಹರಕೆ ಮಾಡ್ಕೊಂಡು ಬಿಡ್ತಾನೆ. ವಿಚಿತ್ರ ನೋಡಿ, ಹರಕೆ ಆಗಿ ಹೋಗಿರ್ತದೆ. ಆ ಹರಕೆ ಮಾಡಿದ್ದಕ್ಕಾಗಿ ಹರಕೆ ಒಂದು 15-20 ವರ್ಷ ನಂತರ ಅವರಿಗೂ ಒಂದು ಮಗು ಆಗ್ತದೆ. ನೋಡಿ ವಿಚಿತ್ರ ನೋಡಿ, ಅಂದ್ರೆ ಕತೆ ಆಗಿದೆ ಅಂತ, ಅಂದ್ರೆ ಸ್ವಾಮಿಯ ಅನುಗ್ರಹ ಆಗಿದೆ ನೋಡಿ, ಮಗು ಆಗ್ತದೆ. ಹರಕೆ ತೀರಿಸಬೇಕಲ್ಲ, ಎಲ್ಲ ಪುರುಜನರು ಕರ್ಕೊಂಡು ಗಂಗಾ ನದಿ ತೀರಕ್ಕೆ ಹೋಗ್ತಾರೆ. ಪುರೋಹಿತರು ಕರ್ಕೊಂಡು ಹೋಗಿ ವಿದ್ಯುಕ್ತವಾದಂತಹ ಒಂದು ಮಂಟಪ ನಿರ್ಮಾಣ ಮಾಡ್ತಾ ಇರ್ಬೇಕಿದ್ರೆ ಅಲ್ಲೊಂದು ವಿಶೇಷವಾದಂತ ಒಂದು ಘಟನೆ ನಡೀತದೆ. ಏನ್ ಘಟನೆ? ಒಬ್ಬ ವರ್ತಕ ವ್ಯಾಪಾರಸ್ಥ ಏನ್ ಮಾಡ್ತಾನೆ, ಹಡಗಿನಲ್ಲಿ ಗಂಗಾ ನದಿಯಲ್ಲಿ ಹೋಗ್ತಾ ಇರ್ತಾನೆ, ಹಡಗು ವ್ಯಾಪಾರಕ್ಕಾಗಿ ಹೋಗ್ತಾ ಇರ್ತಾನೆ. ದೂರದಲ್ಲೇ ನೋಡ್ತಾನೆ, ಅರೆ ಏನು ನದಿ ತೀರದಲ್ಲಿ ಇಷ್ಟೊಂದು ಜನ ಕೂತ್ಕೊಂಡಿದ್ದಾರಲ್ಲ, ನದಿ ತೀರದಲ್ಲಿ ಯಾರು ಕೂತ್ಕೊಳ್ತಾರೆ ಅಲ್ವಾ? ನದಿ ತೀರದಲ್ಲಿ ಯಾರು ಕೂತ್ಕೊಳ್ತಾರೆ? ಯಾರೋ ನದಿಗೆ ಬಿದ್ದಿರ್ಬೇಕು, ಅಥವಾ ನದಿಗೆ ಯಾರೋ ಹಾಯಿರ್ಬೇಕು, ಅಥವಾ ಏನೋ ತೊಂದರೆ ಆಗಿರ್ಬೇಕು. ಹಾಗಾಗಿ ಜನ ಕೂತ್ಕೊಂಡಿದ್ದಾರೆ, ನೋಡೋಣ ಅಂತೇಳಿ ಹಡಗು ಇವನೇನ್ ಮಾಡ್ತಾರೆ, ವರ್ತಕ ಹಡಗನ್ನು ಅಲ್ಲೇ ಇಟ್ಬಿಟ್ಟು ಬಂದು ನೋಡ್ತಾನೆ, ಉಲ್ಕಮುಖ ಮಹಾರಾಜ ಕೂತ್ಕೊಂಡಿದ್ದಾರೆ. ಮಹಾರಾಜ ಅವನ ಹೆಂಡತಿ ಭದ್ರಶೀಲ ಕೂತ್ಕೊಂಡಿದ್ದಾರೆ, ಅವನ ಜೊತೆಗೆ ಅವನ ಮಗುನೂ ಕೂತ್ಕೊಂಡಿದೆ. ಇದೇನು ಮಹಾರಾಜರಿಗೆ ಅಷ್ಟು ದೊಡ್ಡ ಅರಮನೆ ಇದೆ, ಅಲ್ಲೇನು ಮಾಡುದು, ಇದೇನು ನದಿ ತೀರದಲ್ಲಿ ಮಾಡ್ತಾ ಇದ್ದಾರೆ ಅವನು ಅನ್ಕೊಳ್ತಾನೆ. ಹಾಗೆ ಹೋಗ್ಲಿಕ್ಕೂ ಇಲ್ಲ ವ್ಯಾಪಾರಕ್ಕೆ, ಯಾಕಂದ್ರೆ ಮಹಾರಾಜ ಬೇರೆ. ಹಡಗು ಅಲ್ಲೇ ಇಟ್ಟು ಬಂದು ಸಭೆ ಜನ ತುಂಬಾ ಜನ ಸೇರಿದ್ದಾರೆ, ಮಹಾರಾಜ ಅಲ್ವಾ, ಇವನು ಬಂದು ಸಭೆಯಲ್ಲಿ ಬಂದು ಕೂತ್ಕೊಳ್ತಾನೆ. ಪುರೋಹಿತರು ಪೂಜೆ ಮಾಡ್ತಾ ಇದ್ದಾರೆ, ಅಷ್ಟೋತ್ತರ ಮಾಡ್ತಾ ಇದ್ದಾರೆ, ಎಲ್ಲ ಪೂಜೆ ಮುಗಿತದೆ. ಬಂದಂತವರಿಗೆ ತೀರ್ಥ ಪ್ರಸಾದ ಕೊಟ್ಟು ಅವರೆಲ್ಲ ಊಟ ಮಾಡ್ಕೊಂಡು ಅಲ್ಲೇ ಊಟಕ್ಕೂ ಏರ್ಪಡಿಸಿದ್ದಾರೆ, ಪೆಂಡಲೆಲ್ಲ ಹಾಕಿ ಊಟ ಮಾಡ್ಕೊಂಡು ಅವರೆಲ್ಲ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ ಪುರೋಜನರಲ್ಲಿ. ಇವನು ಒಬ್ಬರೇ ಕೂತ್ಕೊಂಡಿರ್ತಾನೆ, ವರ್ತಕ ಕೂತ್ಕೊಂಡು ಹೋಗಿ ರಾಜನಿಗೆ ಹೋಗಿ ಕೈ ಮುಗಿತಾನೆ. ಸ್ವಾಮಿ ನಮಸ್ಕಾರ. ಸ್ವಾಮಿ ನಮಸ್ಕಾರ ಅಂತಾರೆ, ಮಹಾರಾಜ ನಮಸ್ಕಾರ ಅಂತ ಹೇಳ್ತಾರೆ. ಸ್ವಾಮಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಮಾಡ್ತೇನೆ. ಏನಪ್ಪ ಅದು? ಏನು ಹೇಳು, ಏನು ಹೇಳು, ಯಾಕೆ ಮಾಡ್ತೀನಿ ಹೇಳು. ಅಲ್ಲ ಸ್ವಾಮಿ, ನಿಮಗೆ ಅಂಥ ದೊಡ್ಡ ಅರಮನೆ ಇದೆ, ಅರಮನೆಯಲ್ಲಿ ಪೂಜೆ ಮಾಡಿದ್ರೆ ಇದೇನೋ ನದಿ ತೀರದಲ್ಲಿ ಬಂದು ಪೂಜೆ ಮಾಡ್ತಾ ಇದ್ದೀರಲ್ಲ, ಯಾಕಾಗಿ ಅಂತ ಕೇಳ್ತಾರೆ. ನೋಡೋಣ ರಾಜ ಸಿಟ್ಟು ಮಾಡ್ಕೊಳ್ಳಲ್ಲ ಮಹಾರಾಜ. ಕೂತ್ಕೊಳ್ಳಪ್ಪ ಹೇಳ್ತೇನೆ, ಕೂತ್ಕೋ, ಏನಂತೂ ನಿನ್ಗೆ ಕಾರಣ ಹೇಳ್ತೇನೆ ಅಂತ ಹೇಳ್ತೇನೆ. ಏನಂದ್ರೆ ನೋಡಪ್ಪ, ನನಗೆ ಮದುವೆ ಆಯ್ತು, ಮದುವೆಯಾಗಿ 15-20 ವರ್ಷ ಆದ್ರೂ ನನಗೆ ಮಕ್ಕಳೇ ಆಗಿರ್ಲಿಲ್ಲಪ್ಪ. ನನಗೆ ಯಾರೋ ತಿಳಿಸಿದ್ರು ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಹರಕೆ ಮಾಡ್ಕೊಳ್ಳೋದ್ರೆ ಅಂದ್ರೆ ಫಲ ಆಗ್ತದೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಎಲ್ಲಾದ್ರೂ ಮಾಡ್ಕೊ ಅಂತ ಹೇಳಿದ್ದಾರೆ. ಅರಮನೆಯಲ್ಲಾದ್ರೂ ಮಾಡು, ದೇವಸ್ಥಾನದಲ್ಲಾದ್ರೂ ಮಾಡು, ಕಾಡಿನಲ್ಲಾದ್ರೂ ಮಾಡು, ನದಿ ತೀರದಲ್ಲಾದ್ರೂ ಮಾಡು ಅಂತ ಹೇಳಿದ್ದಾರೆ. ನಾನು ಯೋಚನೆ ಮಾಡಿದೆ, ಬೇಕಾದಷ್ಟು ಹೋಮ ಮಾಡಿಸಿದ್ದೇನೆ, ಮಗುವಿನ ಸಂತಾನವಾಗಿ ಬೇಕಾದಷ್ಟು ಪೂಜೆ ಪುನಸ್ಕಾರ ಎಲ್ಲ ಮಾಡಿದೆ, ಏನು ಫಲ ಆಗಲಿಲ್ಲ. ಆದರೆ ನನಗೆ ಯಾರೋ ಹೇಳಿದ್ರು ಎಲ್ಲಾದ್ರೂ ಮಾಡ್ಕೊ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಏನ್ ಮಾಡಿದೆ, ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದೆ. ನನಗೆ ಯಾವಾಗ ಸಂತಾನ ಆಗ್ತದೆಯೋ ಅವತ್ತು ಹರಕೆಯನ್ನು ಗಂಗಾ ನದಿ ತೀರದಲ್ಲಿ ಹೋಗಿ ತೀರಿಸ್ತೇನೆ, ಸತ್ಯನಾರಾಯಣ ವ್ರತವನ್ನು ಮಾಡ್ತೇನೆ ಅಂತ ಹೇಳಿದಾಗ, ನೋಡಪ್ಪ ನನಗೆ ಹುಟ್ಟಿರೋ ಮಗು ಇದೇನೆ, ನನಗೆ ಹರಕೆ ಮಾಡಿದ ಮೇಲೆ ಮಗು ಹುಟ್ಟಿದೆ, ಮನೆ ತೀರ್ಸಕ್ಕೆ ಬರೋದಿಲ್ಲ ಅಲ್ವಾ, ಹರಕೆ ಮಾಡಿದ್ದೆ ಹಾಗೆ ಸಂತಾನ ಭಾಗ್ಯ ಆದ್ರೆ ಗಂಗಾ ನದಿ ತೀರದಲ್ಲೇ ತೀರಿಸ್ತೇನೆ ಹೇಳಿದ್ದೇನೆ, ಹಾಗಾಗಿ ನನಗೆ ಹುಟ್ಟಿದ ಮಗು ಇದು ಅಂತ ಹೇಳಿದಾಗ ಅಲ್ಲಿ ಏನಾಗಿದೆ ಕತೆ, ಆ ವರ್ತಕನಿಗೂ ಮಕ್ಕಳೇ ಇರೋದು, ಅವನಿಗೂ ಮದುವೆ 15-20 ವರ್ಷ ಆಗಿರ್ತದೆ. ಹೋಗಿ ಕೈ ಮುಗಿತಾನೆ. ಎಂತ ಮಾತು ಹೇಳಿದಿರಿ ಸ್ವಾಮಿ, ಏನ್ ಮಾತು ಹೇಳಿದ್ರಿ? ನಂದು ಇದೇ ಪರಿಸ್ಥಿತಿ ಆಗಿದೆ ಸ್ವಾಮಿ, ನನಗೂ ಮದುವೆ 15-20 ವರ್ಷ ಆಯ್ತು ಸ್ವಾಮಿ. ನನ್ನ ಹೆಂಡತಿ, ಆ ವರ್ತಕರ ಹೆಂಡತಿ ಹೆಸರು ಲೀಲಾವತಿ, ನನ್ನ ಹೆಂಡತಿ ದಿನಾಲೂ ಕಣ್ಣೀರು ಹಾಕ್ತಾರೆ ಸ್ವಾಮಿ. ನನಗೂ ಭಗವಂತ ಬೇಕಾದಷ್ಟು ಮುತ್ತು ರತ್ನ ಬೆಳ್ಳಿ ಬಂಗಾರ ಎಲ್ಲವನ್ನೂ ಕೊಟ್ಟಿದ್ದಾನೆ, ಎಲ್ಲ ಇದೆ ನನ್ನ ಹತ್ರ, ನಾನು ವ್ಯಾಪಾರ ಮಾಡಿದೆ ಅದನ್ನ. ಆದರೆ ನನಗೆ ಮಾತ್ರ ಸಂತಾನ ಭಾಗ್ಯನೇ ಇಲ್ಲ ಅಂತ ಹೇಳ್ತಾನೆ. ಹೌದಾ, ನಿನಗೂ ಮಕ್ಕಳಾಗ್ಲಿಲ್ವಾ? ಹೌದು ಸ್ವಾಮಿ. ಹಾಗಾದ್ರೆ ಚಿಂತೆ ಮಾಡಬೇಡ. ಯಾಕೆ ಚಿಂತೆ ಮಾಡ್ತೀಯ? ನನಗೆ ಯಾರೋ ಹೇಳಿದ್ರು, ನನಗೂ ಮಗುವಾಯ್ತು, ನೀನು ಸಂಕಲ್ಪ ಮಾಡ್ಕೋ ಮನೆಗೆ ಹೋಗಿ ಅಂತ ಹೇಳಿದಾಗ
ವ್ಯಾಪಾರಕ್ಕೆ ಹೋಗಲ್ಲ, ಬರ್ತಕ್ಕ ಮನೆ ಬರ್ತಾನೆ. ಮನೆ ಬಂದು ಲೀಲಾವತಿ ಹತ್ರ ಹೇಳ್ತಾನೆ, ಹಿಂಗಾಯ್ತಮ್ಮ ಇವತ್ತು. ಗಂಡ ಹೆಂಡತಿ ಇಬ್ಬರೇ ರೀತಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಿನ್ನ ಹತ್ರ ಏನು ಪ್ರಾರ್ಥನೆ ಮಾಡ, ನಿನ್ನ ಹತ್ರ ಏನು ಕೇಳಲ್ಲ ನಾನು, ಎಲ್ಲ ನೀನೇ ಕೊಟ್ಟಿದ್ದೆ, ನನ್ನ ಹತ್ರ ಎಲ್ಲ ಇದೆ, ಮುತ್ತು ರತ್ನ ಬೆಳ್ಳಿ ಬಂಗಾರ ಆಳು ಕಾಳು ಎಲ್ಲ ನನ್ನ ಹತ್ರ ಇದೆ. ಆದ್ರೆ ಸಂತಾನ ಬೇಕಲ್ವಾ, ಯಾಕೆಂದ್ರೆ ಹೆಣ್ಣು ಮಕ್ಳಿಗೆ ಎಷ್ಟೇ ಸೀರೆ ಇರ್ಬೋದು ಅಲ್ವಾ, ಅವ್ರಿಗೆ ಎಷ್ಟೇ ಮುತ್ತು ರತ್ನ ಬೆಳ್ಳಿ ಬಂಗಾರ ಇರ್ಬೋದು, ಆಯ್ತನ ಗೊತ್ತಾಗಬೇಕಿದ್ರೆ ಒಂದು ಮಗು ಆಗ್ಬೇಕು ಅಂತ ಹೇಳ್ತದೆ ಶಾಸ್ತ್ರದಲ್ಲಿ. ಹೆಣ್ಣು ಪಕ್ಕು ಆಗ್ಬೇಕಿದ್ರೆ ಒಂದು ಸಂತಾನ ಭಾಗ್ಯ ಆಗ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ, ಇಲ್ಲಾಂದ್ರೆ ಹೆಣ್ಣು ಪಕ್ಕನೇ ಆಗೋದಿಲ್ಲ. ಹಾಗಾಗಿ ಹೇಳಿದ್ದೇನೆ ಅಂತ ಹೇಳಿದಾಗ, ಯಾವತ್ತು ನೀನು ಅನುಗ್ರಹ ಮಾಡ್ತೀಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ, ಯಾವತ್ತೊಂದು ಗಂಡಾರು ಆಗ್ಲಿ ಹೆಣ್ಣಾರು ಆಗ್ಲಿ ಮಗು ಯಾವತ್ತು ಹೊಡ್ತಿದ್ಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ ಅಂತ ಹೇಳಿ ಹರಕೆ ಮಾಡ್ಕೊಂಡ್ಬಿಡ್ತಾರೆ. ಗಂಡ ಹರಕೆ ಆಗ್ತದೆ, ಒಂದು ದಿನ ಕಳಿತಿದೆ, ಒಂದು ವಾರ ಕಳಿತಿದೆ, ಒಂದು ತಿಂಗಳು ಕಳೆದು ಹೋಗ್ತಿದೆ, ಒಂದು ಸುಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ರು ವಿಲನವಾಗ್ತಾರೆ, ಸೇರ್ತಾರಂತ. ಸೇರಿದಾಗ ಅವತ್ತು ಲೀಲಾವತಿ ಗರ್ಭವನ್ನು ಧರಿಸ್ಬಿಡ್ತಾರೆ. ನೋಡಿ ವಿಚಿತ್ರ ನೋಡಿ, 15-20 ವರ್ಷ ಮಕ್ಕಳೇ ಇರೋದಿಲ್ಲ ಅವರಿಗೆ. ಅವತ್ತು 15 ವರ್ಷ ನಂತರ ಹರಕೆ ಮಾಡಿದ್ಮೇಲೆ, ಸತ್ಯನಾರಾಯಣ ಹರಕೆ ಮಾಡಿದ್ಮೇಲೆ ಆ ಲೀಲಾವತಿ ಗರ್ಭವನ್ನು ಧರಿಸ್ಬಿಟ್ಟು ಅವಳು 1 ತಿಂಗಳು ತುಂಬಿದ್ದಾರೆ, ಗರ್ಭವತಿ ಆಗ್ತಾಳೆ. ಹಾಗೆ 2 ತಿಂಗಳಾಗ್ತಿದೆ. ಹೀಗೆ 3, 4, 5, 6, 7, 8, 9 ನವಮಾಸಗಳು ತುಂಬಿದ ಮೇಲೆ 10ನೇ ತಿಂಗಳಲ್ಲಿ ಒಂದು ಹೆಣ್ಣು ಮಗಳಿಗೆ ಜನ್ಮ ಕೊಡ್ತಾರೆ. ನೋಡಿ ವಿಚಿತ್ರ ನೋಡಿ ಕತೆ, ನೋಡಿ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಸ್ವಾಮಿಯ ಕಲಿಯುಗದಲ್ಲಿ ಸ್ವಾಮಿ ಅನುಗ್ರಹ ಆಗಿದೆ ಕತೆ ಅಷ್ಟೇ. ಗರ್ಭವತಿ ಆಗ್ತಾಳೆ, ಹೆಣ್ಣು ಮಗಳಿಗೆ ಜನ್ಮವನ್ನು ಕೊಡ್ತಾಳೆ. ಜನ್ಮ ಕೊಟ್ಟಾದ್ಮೇಲೆ 11 ದಿನ ಕಳಿಬೇಕಲ್ಲ, 11ನೇ ದಿನಕ್ಕೆ ಪುರೋಹಿತರು ಕರೆಸಿ ಪುಣ್ಯಾವಾಚನೆ ಮಾಡಿಸಿ ನಾಮಕರಣ ಮಾಡ್ತಾರೆ. ಕಲಾವತಿ ಎಂಬ ನಾಮಕರಣ ಮಾಡ್ತಾರೆ. ಅಂದ್ರೆ ಆ ಹೆಣ್ಮಗಳಿಗೆ ಕಲಾವತಿ ಅಂತ ಹೆಸರನ್ನು ಇಟ್ಬಿಡ್ತಾರೆ. ಆಗೋಗ್ತದೆ, ಹೆಸರು ಆಗೋಗ್ತದೆ. ಅವಳ ಹೆಂಡತಿ ಲೀಲಾವತಿ ಗಂಡನಿಗೆ ಹೇಳ್ತಾಳೆ, ಏನ್ರಿ ಎಷ್ಟು ವರ್ಷ ಆಗಿತ್ತು ನಮ್ಮ ಮಕ್ಕಳಿದೆ, ಸ್ವಾಮಿಯ ಅನುಗ್ರಹದಿಂದ ಒಂದು ಹೆಣ್ಮಗಳಾರು ಹುಟ್ಟಿದ್ದಲ್ವ, ಎಷ್ಟು ಸಂತೋಷ ಅಲ್ವಾ ಅಂತ ಹೇಳಿದಾಗ, ಈಗ ಹರಕೆ ತೀರಿಸೋಣ, ಯಾವತ್ತರ ಪೂಜೆ ಇಟ್ಕೊಂಡು ಹೇಳಿದಾಗ ಈ ಯಜಮಾನಿಗೆ ಪೂರ ತಲೆ ತಿರ್ಲಿಕ್ಕೆ ಶುರು ಆಗ್ತಾ ಇದೆ. ನೋಡಿ ವಿಚಿತ್ರ ನೋಡಿ, ಹೆಂಡತಿಗೆ ಸಮಾಧಾನ ಮಾಡ್ಬಿಡ್ತಾನೆ. ಹೌದಮ್ಮ, ಹರಕೆ ಮಾಡಿದ್ದು ಹೌದು, ಹರಕೆ ತೀರಿಸ್ಬೇಕಿದ್ದು ಹೌದು, ಮಗು ಹುಟ್ಟಿದ್ದು ಸತ್ಯ, ಮತ್ತೆ ತೀರಿಸ್ಬೇಕು ಅಂತೇನಿಲ್ಲ ಅಲ್ವಾ, ನೋಡ ಇನ್ನೊಂದು ದಿವಸ ತೀರ್ಸೋಣ ಅಂತ ಹೇಳಿ ವ್ಯಾಪಾರಸ್ಥ ಅಲ್ವನು ಹೆಂಡತಿಗೆ ಸಮಾಧಾನ ಮಾಡಿ ವ್ಯಾಪಾರಕ್ಕಾಗಿ ಹೊರಟು ಹೋಗ್ಬಿಡ್ತಾನೆ. ಗಂಡ ಹೆಂಡತಿ ಮಾತು ಕೇಳಿಲ್ಲ ಅಂದ್ರೆ ಯಾರ ಮನೇಲಿ ಏನ್ ಮಾಡ್ಲಿಕ್ಕಾಗ್ತದೆ ಅಲ್ವಾ? ಇಲ್ಲ, ಗಂಡ ಹೆಂಡತಿ ಮಾತು ಕೇಳಲೇಬೇಕು ಸರ್. ಕೇಳಿದ್ರೆ ಒಳ್ಳೇದು, ಕೇಳಲೇಬೇಕು ಹೆಂಡತಿ ಮಾತು. ಹೇಳಿದ್ರೆ ಒಳ್ಳೇದು, ಕೇಳಿಲ್ಲ ಅಂದ್ರೆ ಏನ್ ಮಾಡಕ್ಕಾಗ್ತದೆ? ಏನು ಮಾಡ್ಲಿಕ್ಕಿಲ್ಲ, ಮನೆಯಲ್ಲೇ ಇರ್ತಾರೆ ಪಾಪ, ಏನು ಮಾಡಿ. ಎಷ್ಟೋ ದಿನ ಕಳೆದ ಮೇಲೆ ಮತ್ತೆ ಮನೆಗೆ ಬರ್ತಾನೆ ವರ್ತಕ, ಮತ್ತೆ ಹೆಂಡತಿ ಮತ್ತೆ ಗಂಡನಿಗೆ ಎಚ್ಚರಿಕೆ ಮಾಡ್ತಾನೆ. ನೋಡಿ ಚಿತ್ರ ನೋಡಿ, ಸತ್ಯನಾರಾಯಣ ಪೂಜೆ ಮಾಡೋಣ, ಆಯ್ತು ಆಯ್ತು ಹೇಳ್ತಾನೆ ಬಿಟ್ರೆ ಮಾಡೋಣ ಅಂತ ಹೇಳೋದು. ಒಂದು ದಿನ ಹೀಗೆ ಕಲಾವತಿ ದಿನ ದಿನ ಬೆಳೀತಾ ಇದ್ದಾಳೆ. ನೋಡಿ, ಆ ಹೆಣ್ಣು ಮಗಳಿಗೆ 1 ವರ್ಷ ತುಂಬಿತು, ಸತ್ಯನಾರಾಯಣ ವ್ರತವನ್ನು ಮಾಡಲಿಲ್ಲ. ಆ ಹೆಣ್ಣು ಮಗಳಿಗೆ 2 ವರ್ಷ ತುಂಬಿತು, ಸತ್ಯನಾರಾಯಣ ವ್ರತವನ್ನು ಮಾಡಲಿಲ್ಲ. ಆ ಹೆಣ್ಣು ಮಕ್ಕಳಿಗೆ 5 ವರ್ಷ ತುಂಬಿತು, ಸತ್ಯನಾರಾಯಣ ವ್ರತವನ್ನು ಹರಕೆ ತೀರಿಸಿಲ್ಲ. ಆ ಹೆಣ್ಣು ಮಕ್ಕಳಿಗೆ 10 ವರ್ಷ ಆಯ್ತು, ಸತ್ಯನಾರಾಯಣ ವ್ರತವನ್ನು ಮಾಡಲಿಲ್ಲ. ಆ ಹೆಣ್ಣು ಮಕ್ಕಳಿಗೆ 16 ವರ್ಷ ಆಯ್ತು. ನೋಡಿ, 16 ವರ್ಷ ಆದ್ರೂ ಕೂಡ ಸತ್ಯನಾರಾಯಣ ಹರಕೆಯನ್ನು ತೀರಿಸೇ ಇಲ್ಲ. 16 ಅಂದ್ರೆ ಏನು ಅರ್ಥ ನೋಡಿ, ಎಷ್ಟು ಕತೆ, ಅಷ್ಟು ಸ್ವಾರಸ್ಯ ಇದೆ, ಎಲ್ಲ ತಿಳ್ಕೊಳ್ಳುವಂತ ಕತೆ. 16 ಅಂದ್ರೆ ಷೋಡಶ ಅಲ್ವಾ? ನಾವೊಂದು ಪೂಜೆ ಮಾಡ್ಬೇಕಾದ್ರೆ 16 ತರ ಪೂಜೆ ಮಾಡ್ತೀವಿ. ಅಷ್ಟೋತ್ತರ ಇರ್ಬೋದು, ಕುಂಕುಮಾರ್ಚನೆ ಇರ್ಬೋದು, ಅತ್ತೇನೋ ಇರ್ಬೋದು, ಅರ್ಚನೆ ಕೊಡ್ಬೋದು, ಫಲ ಕೊಡೋದು ಇರ್ಬೋದು. 16 ಪೂಜೆ ಆಗ್ತಿದೆ. ಷೋಡಶ ಅಂದ್ರೆ ಹೆಣ್ಮಕ್ಳಿಗೆ ಶ್ರೇಷ್ಠ, ಗಂಡು ಮಕ್ಕಳಿಗಲ್ಲ. 16 ವರ್ಷಕ್ಕೆ ಹಿಂದೆಲ್ಲ ಏನಾಗ್ತಿದ್ರು, 16 ವರ್ಷಕ್ಕೆ ಹೆಣ್ಮಕ್ಳೆಲ್ಲ ರುಚಿಮತಿಗಳಾಗ್ತಿದ್ರು. ಈಗೆಲ್ಲ ಆಹಾರ ಪದ್ಧತಿ ವ್ಯತ್ಯಾಸ ಆಗೋಗಿದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಆಗ ಹಾಗಿರ್ಲಿಲ್ಲ. 15-16 ವರ್ಷಕ್ಕೆ ರುಚಿಮತಿ ಆಗ್ತಿ, ಆಗ ಕಾಲವೇ ಆಗಿತ್ತು. 16 ವರ್ಷ ಆಯ್ತು ಅಂದ್ರೆ ರುಚಿಮತಿ ಆದ್ರು ಅಂದ್ರೆ ಅವ್ರಿಗೆ ಮದುವೆ ಮಾಡ್ಬಿಡೋದು ಅಲ್ವಾ? ಈಗಿನ ಮಕ್ಕಳು ಹೋಗ್ತಾರ ಕೇಳಿ, ಇಲ್ಲ ನಾನು ಓದ್ಬೇಕು, ನಾನು ಕೆಲಸಕ್ಕೆ ಹೋಗ್ಬೇಕು, ಅಪ್ಪನ ಸ್ವಲ್ಪ ಸಾಕ್ಬೇಕು ಅಂತೆಲ್ಲ ಹೇಳ್ತಾರೆ. ಆಗಲ್ಲ, ಅದೆಲ್ಲ ಹೇಳ್ತಿರ್ಲಿಲ್ಲ. ಹೆಣ್ಮಕ್ಳೆಲ್ಲ ಕೆಲಸಕ್ಕೆ ಏನು ಹೋಗ್ತಿರ್ಲಿಲ್ಲ. 16 ವರ್ಷ ತುಂಬ ರುಚಿಮತಿ ಆದ್ರು ಅಂದ್ರೆ ಅವರಿಗೆ ಮದುವೆ ಮಾಡ್ಬಿಡೋರು. 16 ವರ್ಷಕ್ಕೆ ಮದುವೆ ಆಗಿ ಹೋಗ್ತಾ ಇತ್ತು. ಇವಳು ರುಚಿಮತಿ ಆಗಿದ್ದಾಳೆ. ಅವಳಿಗೆ 4 ದಿವಸ ತೊಪ್ಪಿ ಎಲ್ಲ ಆದ್ಮೇಲೆ ಅವಳಿಗೆ ಎಣ್ಣೆ ಅರಿಶಿನ ಎಲ್ಲ ಮಾಡಿಸಿ, ಅರಿಶಿನ ಸ್ನಾನವನ್ನು ಮಾಡಿಸಿ, ಎಲ್ಲ ಸ್ನಾನವನ್ನೆಲ್ಲ ಮಾಡಿಸ್ತಾರೆ. ಮದುವೆ ಮಾಡ್ತಾರೆ. ಇವನಿಗೇನು ಗೊತ್ತಿಲ್ಲ, ಇವನು ವ್ಯಾಪಾರಕ್ಕೆ ಹೋಗಿದ್ದಾನೆ. ವ್ಯಾಪಾರವನ್ನು ಪೂರೈಸ್ಕೊಂಡು ಮನೆಗೆ ಬರ್ತಾನೆ. ಎಲ್ಲಮ್ಮ ನನ್ನ ಮಗಳು ಅಂತ ಕೇಳ್ತಾನೆ. ಏನಕ್ಕೆ ಹಂಗೆ ಕೇಳ್ತಾ ಇದ್ದೀರಾ? ಮಗಳು ಮನೇಲೇ ಇದ್ದಾಳೆ. ನನ್ನ ಮಗಳು ಏನಾಗಿದ್ದಾಳೆ ಗೊತ್ತಾ ನಿಮ್ಗೆ? ಏನಾಗಿದ್ದಾಳೆ? ರುಚಿಮತಿ ಆಗಿದ್ದಾಳೆ, ದೊಡ್ಡವಳಾಗಿದ್ದಾಳೆ ಇವಳು. ಹೌದಾ? ಕರೆಸುವ, ಮಗಳು ನೋಡ್ಬೇಕು ನಾನು ಅಂತ ಹೇಳಿದಾಗ ಮಗಳನ್ನ ಕರೆದು ನೋಡ್ತಾನೆ. ನೋಡ್ಲಿಕ್ಕಷ್ಟು ಸುಂದರವಾಗಿ ಕಾಣ್ತಾ ಇದ್ದಾಳೆ. ಯಾಕೆಂದ್ರೆ ಹೆಣ್ಮಕ್ಳೇ ಹಾಗೆ, ರುಚಿಮತಿ ಆದಾಗ ಅವ್ರಿಗೆ ಮದುವೆ ಕಲೆ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ. ದೂತನನ್ನು ಕರಿತಾನೆ, ಬರಯ್ಯ ಇಲ್ಲಿ, ಬರೋ ಇಲ್ಲಿ, ನನ್ನ ಮಗಳಿಗೆ 16 ವರ್ಷ ಆಯ್ತು, ಅವಳಿಗೆ ಮದುವೆ ಮಾಡ್ಬೇಕು, ನಾನು ಒಳ್ಳೆ ವರ ಎಲ್ಲಿದೆ ಹುಡ್ಕೊಂಡ್ ಬರ್ಬೇಕು, ನೀನು ಹುಡುಗನ ಜಾತಕ ತರಬೇಕು ಅಂತ ಹೇಳಿದಾಗ ಆ ದೂತರೆಲ್ಲ ಹುಡುಕ್ತಾ ಬರ್ತಾರೆ.
ಎಲ್ಲಿಗೆ? ಕಾಂಚನವೆಂಬ ಪಟ್ಟಣಕ್ಕೆ ಹೋಗ್ತಾ ಇರುತ್ತೆ. ನೋಡಿ ವಿಚಿತ್ರ ನೋಡಿ, ಅಲ್ಲಿ ಒಳ್ಳೆ ಗುಣಾಢ್ಯನಾದಂತ ಬಲಿಷ್ಠನಾದಂತ ಹುಡುಗನ ಜಾತಕವನ್ನು ತಂದು ಆ ವರ್ತಕನ ಕೈಯಲ್ಲಿ ಕೊಡ್ತಾರೆ. ವರ್ತಕನ ಕೈಯಲ್ಲಿ ಕೊಟ್ಟಾಗ ಮಗಳ ಜಾತಕ ಮತ್ತು ಅಳಿಯ ಜಾತಕ ತಗೊಂಡೋಗಿ ಪುರೋಹಿತರ ಹತ್ರ ತೋರಿಸ್ತಾರೆ. ಗಣಕೂಟ ಆಗ್ತಾ ಇದೆ, ಯೋನಿ ಕೂಟ ಆಗ್ತಾ ಇದೆ, ಪ್ರಜ್ಜು ಕೂಟ ಆಗ್ತಾ ಇದೆ, ನಾಡಿ ಕೂಟ ಆಗ್ತಾ ಇದೆ, ರಾಶಿ ಕೂಟ ಆಗ್ತಾ ಇದೆ. 12 ಕೂಟಗಳಿದಾವಲ್ಲ, ಎಲ್ಲದೂ ಚೆನ್ನಾಗಿ ಕೂಡುದಂತ ಇದೆ. ಪುರೋಹಿತರು ಹೇಳ್ತಾರೆ, ಈ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡಿ, ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳಿದಾಗ ಮದುವೆ ನಿಶ್ಚಯ ಮಾಡಿ ಅಂತ ಹೇಳ್ತಾನೆ. ಮದುವೆ ನಿಶ್ಚಯನೂ ಮಾಡ್ಬಿಡ್ತಾನೆ. ಮದುವೆ ನಿಶ್ಚಯ ಮಾಡ್ತಾನೆ ಬಿಟ್ರೆ ಸತ್ಯನಾರಾಯಣ ವ್ರತವನ್ನು ಮಾತ್ರ ಮಾಡೋದೇ ಇಲ್ಲ. ನೋಡಿ, ಮಗಳು ಮದುವೆ ಮಾಡ್ತಾನೆ ಬಿಟ್ರೆ ಸತ್ಯನಾರಾಯಣ ವ್ರತವನ್ನು ಹರಕೆ ತೀರಿಸೋಲ್ಲ. ಮದುವೆ ಮಗಳನ್ನ ದುಡ್ಡಿದ್ದವನಲ್ಲ, ಧಾಮ್ ಧೂಮ್ ಅಂತ ಜೋರ ಮದುವೆ ಮಾಡ್ಬಿಡ್ತಾನೆ. ಎಲ್ಲ ಊರ್ನೆಲ್ಲ ಕರೆದು ಜೋರ ಮದುವೆ ಮಾಡ್ಬಿಡ್ತಾನೆ. ಮತ್ತೆ ಲೀಲಾವತಿ ಗಂಡನಿಗೆ ಹೇಳ್ತಾನೆ, ಏನ್ರಿ ನಿಮ್ಗೆ ಬುದ್ಧಿಗಿದ್ದೇನು? ಮಕ್ಕಳೇ ಇರ್ಲಿಲ್ಲ, ಆ ಸ್ವಾಮಿ ಅನುಗ್ರಹದಿಂದ ಹರಕೆ ಮಾಡಿದೀವಲ್ವಾ, ಮಕ್ಕಳು ಅನುಗ್ರಹ ಆದ್ರೆ ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂತ ಹೇಳಿ ಮಾಡ್ಬೇಕಾಗಿತ್ತು. ಹೋಗ್ಲಿ ಬಿಡಿ, ಈಗ ಒಳಿಯ ಮತ್ತು ಮಗಳು ಮನೆಯಲ್ಲೇ ಇದಾರಲ್ವಾ, ಅವ್ರನ್ನಿಬ್ಬರು ಕೂರಿಸಿ ಸತ್ಯನಾರಾಯಣ ಪೂಜೆ ಮಾಡ್ಬೋದಲ್ವಾ, ಹರಕೆ ತೀರಿಸಬಹುದಲ್ಲ ಅಂತ ಹೇಳಿದಾಗ ಇವನಿಗೆ ಕೆಟ್ಟ ಕೋಪ ಬಂದ್ಬಿಡ್ತದೆ. ಹೆಂಡತಿ ಬೈದು ಬಿಡ್ತಾನೆ, ನೀ ಸುಮ್ಮನಿರಮ್ಮ, ನಿನಗೇನು ಬುದ್ಧಿಗಿದ್ದೀಯಾ? ಮದುವೆ ಮಾಡಿ ಎಷ್ಟು ಖರ್ಚಾಗಿದೆ ಗೊತ್ತಿದೆ ನಿಮಗೆ? ಏನ್ ಬರೀ ಪೂಜೆ ಹೇಳ್ತಾ ಇದೆಯಲ್ಲ ಅಂತೇಳಿ ಹೆಂಡತಿ ಬೈದು ಮತ್ತೆ ಇವನು ವ್ಯಾಪಾರಕ್ಕಾಗಿ ಹೊರಟು ಹೋಗ್ಬಿಡ್ತಾನೆ. ಗಂಡ ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಹೆಂಗಸರು ಏನ್ ಮಾಡ್ಲಿಕ್ಕೆ ಆಗ್ತದೆ? ಏನು ಮಾಡ್ಲಿಕ್ಕಿಲ್ಲ. ಎಷ್ಟೋ ದಿನ ಕಳೆದ ಮೇಲೆ ಮತ್ತೆ ವ್ಯಾಪಾರ ಕೊಡಿಸ್ಕೊಂಡು ಮನೆಗೆ ಬರ್ತಾನೆ. ಅಳಿಯ ಮನೇಲೇ ಇಲ್ಲ. ನೋಡಿ ಚಿತ್ರ ನೋಡಿ, ಅಳಿಯನ್ ಕರೆದು ಹೇಳ್ತಾನೆ, ಬಾರಯ್ಯ ಅಳಿಯ, ನೀನು ನನ್ನ ವ್ಯಾಪಾರವನ್ನು ನಿನಗೂ ಹೇಳ್ಕೊಡ್ತೇನೆ. ಯಾಕಂದ್ರೆ ಮುಂದೆ ನೀನು ನಡೆಸ್ಕೊಂಡು ಹೋಗ್ಬೇಕಲ್ಲ, ನೀನೇ ನನ್ನ ಮಗ ಒಬ್ಳೇ ಅಲ್ವಾ, ನನ್ನ ವ್ಯಾಪಾರ ಬುದ್ಧಿ ಎಲ್ಲಿ ಮಾಡ್ಬೇಕು, ಹೇಗೆ ಮಾಡ್ಬೇಕು ನೀನು ತಿಳಿಸ್ಕೊಡ್ತೇನೆ ಅಂತ ಹೇಳಿ ಸತ್ಯನಾರಾಯಣ ಪೂಜೆ ಮಾಡಲ್ಲ, ಅಳಿಯನ್ನು ಕರ್ಕೊಂಡು ವ್ಯಾಪಾರಕ್ಕೆ ಹೊರಟು ಹೋಗ್ತಾನೆ. ಎಲ್ಲಿಗೆ? ರತ್ನಸಾರ ಎಂಬ ಪಟ್ಟಣಕ್ಕೆ ಹೋಗ್ತಾನೆ. ರತ್ನಸಾರ ಅಂದ್ರೆ ವ್ಯಾಪಾರ ಕೇಂದ್ರ. ಈಗ ನಾವು ಹಾಗೆ ಇಲ್ಲಿ ಓಟೋನ್ ಅಂತ ಹೇಳ್ತೀವಿ, ಅಥವಾ ಚಿಕ್ಕಪೇಟೆ ಬಳೆಪೇಟೆ ಹೇಳ್ತೀವಲ್ಲ, ಅಂದ್ರೆ ವ್ಯಾಪಾರ ಕೇಂದ್ರ. ಅಲ್ಲೂ ಕೂಡ ಹಾಗೇ ಇದೆ. ಆ ವ್ಯಾಪಾರ ಕೇಂದ್ರಕ್ಕೆ ಹೋಗಿ ಅಳಿಯ ಮತ್ತು ಮಾವ ಏನ್ ಮಾಡ್ತಾರೆ, ಮುತ್ತು ರತ್ನ ಬೆಳ್ಳಿ ಬಂಗಾರ ಇಟ್ಕೊಂಡು ವ್ಯಾಪಾರ ಮಾಡಕ್ಕೆ ಶುರು ಮಾಡ್ತಾ ಇರ್ತಾರೆ. ನೋಡಿ ವಿಚಿತ್ರ ನೋಡಿ, ಅದೇ ಹಾಗೆ ಹೇಳಿದ್ದಾರೆ ಸ್ವಾಮಿ ವಿಚಿತ್ರವಾಗಿ. ಸ್ವಾಮಿ ಏನ್ ಮಾಡ್ತಾನೆ, ಸಿಟ್ಟು ಬಂದು ಹೋಗ್ತಿದೆ ಸ್ವಾಮಿ ಸತ್ಯನಾರಾಯಣ ದೇವರಿಗೆ. ಅರೆ ಎಂಥ ದುರಾಂಕಾರಿ ನಿನ್ನ ಹೆಂಡತಿ ಅಷ್ಟು ಸರಿ ಕೇಳಿದ್ರು, ಒಂದು ಪೂಜೆ ಮಾಡೋಂಥ ಶಕ್ತಿ ನಿನಗಿಲ್ವಾ? ನಿನಗಿಷ್ಟೆಲ್ಲ ಭಗವಂತ ಅನುಗ್ರಹ ಮಾಡಿದ್ರು ನಿನಗೆ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲಲ್ವ ಅಂತ ಹೇಳಿ ಶಾಪವನ್ನು ಕೊಡ್ತೀನಿ. ಏನ್ ಕೊಡ್ತಾನೆ ಅಂದ್ರೆ, ನಿನಗೆ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಗೊತ್ತೇ ಆಗ್ಬಾರ್ದು ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾನೆ ಸ್ವಾಮಿ. ಶಾಪವನ್ನು ಕೊಟ್ಟಾಗ ಏನು ಮಾಡ್ಲಿಕ್ಕಿಲ್ಲ. ಏನ್ ಮಾಡ್ತಾರೆ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಶಾಪ ಆಗೋಗ್ತದೆ. ಚಂದ್ರಕೇತು ಮಹಾರಾಜನ ಆಸ್ಥಾನ ಅಂದ್ರೆ ಈಗ ನಾವು ಕರ್ನಾಟಕ ಹೇಳ್ತೀವೋ ಹಾಗೆ ಚಂದ್ರಕೇತು ಮಹಾರಾಜ ಇರುವಂತ ಆಸ್ಥಾನ. ಸ್ವಾಮಿ ಏನ್ ಮಾಡ್ತಾನೆ, ಕಳ್ಳ ವೇಷಧಾರಿಯಾಗಿ ಬಂದ್ಬಿಡ್ತಾನೆ. ನೋಡಿ ವಿಚಿತ್ರ ನೋಡಿ, ಕತೆ ಹೇಗೆ ಹೇಳಿದ್ದಾನೆ ಅಂತ ಹೇಳಿ. ಚಂದ್ರಕೇತು ಮಹಾರಾಜ ರಾತ್ರಿ ಮಲಗಿದ್ದಾಗ ಸ್ವಾಮಿ ಏನ್ ಮಾಡ್ತಾನೆ, ಕಳ್ಳ ರೂಪದಲ್ಲಿ ಬಂದ್ಬಿಡ್ತಾನೆ. ಸ್ವಾಮಿ ಸತ್ಯನಾರಾಯಣ ದೇವರು ಬಂದು ಆ ಚಂದ್ರಕೇತು ಮಹಾರಾಜನ ಆಸ್ಥಾನ ಭಂಡಾರ ಇರ್ತಿದ್ದಿಲ್ಲ, ಮುತ್ತು ರತ್ನ ಬೆಳ್ಳಿ ಬಂಗಾರ ಇರುವಂತ ಕೋಣೆ ಇರ್ತಿದ್ದಿಲ್ಲ, ಅದನ್ನಷ್ಟು ಕದ್ದು ಒಯ್ದ್ಬಿಡ್ತಾನೆ. ಸ್ವಾಮಿನೇ ಕದ್ದು ಬಿಡ್ತಾನೆ. ಬೆಳಗಾಗಿ ನೋಡ್ತಾರೆ ಕೋಶಾಧಿಕಾರಿಗಳು, ಏನೂ ಇಲ್ವೇ ಇಲ್ಲ, ಎಲ್ಲ ಬರದಾಗಿ ಹೋಗಿದೆ. ಮಂತ್ರಿಗಳಿಗೆ ಹೋಗಿ ಹೇಳ್ತಾನೆ, ಸ್ವಾಮಿ ರಾತ್ರಿ ಏನೋ ಕಳ್ತನ ಆಗಿದೆ, ನಮ್ಮ ಆಸ್ಥಾನದಲ್ಲಿ ಕಳ್ತನ ಆಗಿದೆ. ಹೇಳಿದಾಗ ರಾಜನಿಗೆ ಹೋಗಿ ಹೇಳ್ತಾರೆ, ಹೀಗಾಗಿದೆ ಸ್ವಾಮಿ. ಹೇಳಿದಾಗ ಯಾರ ರಾತ್ರಿ ಕಳ್ತನ ಮಾಡಿದ್ದು, ಅವ್ರು ಎಲ್ಲೇ ಇರಲಿ ಅವ್ರು ತಂದು ನನ್ನ ಮುಂದೆ ತಂದು ನಿಲ್ಲಿಸ್ಬೇಕು ಅಂತ ಹೇಳಿ ರಾಜಾಜ್ಞೆ ಮಾಡ್ಬಿಡ್ತಾನೆ. ರಾಜಭಟ್ರನ್ನು ಕಳಿಸ್ತಾನೆ. ರಾಜಭಟ್ರು ಹುಡುಕ್ತಾ ಹೋಗ್ತಾರೆ. ಯಾಕೆಂದ್ರೆ ಕಳ್ಳೆ ಸ್ವಾಮಿನೇ ಕಳ್ಳ. ನೋಡಿ ವಿಚಿತ್ರ ನೋಡಿ, ಈ ರಾಜಭಟ್ರು ಹುಡುಕ್ತಾ ಬರ್ತಾ ಇದ್ದಾರಲ್ಲ, ಕಾಣಿಸ್ಕೊಳ್ತಾ ಇದ್ದಾನೆ, ಸ್ವಲ್ಪ ಮರಿ ಆಗ್ತಾ ಇದ್ದಾನೆ, ಕಾಣಿಸ್ಕೊಳ್ತಾ ಇದ್ದಾನೆ, ಮರಿ ಆಗ್ತಾ ಇದ್ದಾನೆ. ಇವರಿಬ್ಬರು ರತ್ನಸಾರದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರಲ್ಲ, ಅಳಿಯ ಮತ್ತು ಮಾವ. ಆ ಸತ್ಯನಾರಾಯಣ ಸ್ವಾಮಿ ಕತ್ತು ಬಂದಿದ್ದಾನಲ್ಲ, ಆ ಸ್ವಾಮಿ ತಂದು ಪ್ರಸಾದ ಇದನ್ನ ಭಂಡಾರ ತಂದು ಇವರು ಮುಂದಿಟ್ಟು ಸ್ವಾಮಿ ಏನಾಗ್ತಾನೆ, ಅದೃಶ್ಯ ಆಗ್ಬಿಡ್ತಾನೆ. ನೋಡೋಣ ಅಂತ ಹೇಳಿ ರಾಜಭಟ್ರು ಹುಡುಕ್ತಾ ಬರ್ತಾ ಇದ್ದಾರೆ. ಪೆಟ್ಟಿಗೆ ನೋಡ್ತಾರೆ. ಕೇಳಿ, ಯಾರಿದ್ರಿ ಪೆಟ್ಟಿಗೆ ಅಂತ ಕೇಳ್ತಾರೆ. ಸತ್ಯ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇಲ್ಲ. ನಮ್ದಲ್ಲ ಸ್ವಾಮಿ, ನೋಡಿ ನಾವು ವ್ಯಾಪಾರ ಮಾಡಿದ್ವಿ ಇದನ್ನ. ಹಾಗಾದ್ರೆ ಇದನ್ನ ಯಾರಿಟ್ರು ಗೊತ್ತಿಲ್ಲ ಸ್ವಾಮಿ, ಯಾರಿಟ್ರೋ ಗೊತ್ತಿಲ್ಲ. ನೋಡಿ ನಮ್ದು ವ್ಯಾಪಾರ ಇದು, ಹಾಗಾದ್ರೆ ಇದನ್ನ ಯಾರು ತಂದಿದ್ದಾರೆ? ಏನಪ್ಪ, ರಾತ್ರಿ ಕಳ್ತನ ಮಾಡ್ಕೊಂಡು ಬಂದು ನಮ್ಮ ಹತ್ರನೇ ಸುಳ್ಳು ಹೇಳ್ತಿದ್ದಾರೆ. ಹೇಳಿ ಕೇಳೋದೇ ಇಲ್ಲ. ನಮ್ಮಯ್ಯ ಏನ್ ಹೇಳಿದ್ರು ಕೇಳೋದೇ ಇಲ್ಲ. ಅಳಿಯ ಮತ್ತು ಮಾವನ ಇಬ್ಬರನ್ನ ಹಗ್ಗದಲ್ಲಿ ಕಟ್ಟಿಬಿಡ್ತಾರೆ ರಾಜಭಟ್ರು. ಕಟ್ಟಿ ರಾಜನ ಮುಂದೆ ತಗೊಂಡೋಗಿ ನಿಲ್ಲಿಸ್ತಾರೆ. ಸ್ವಾಮಿ ಇವರೇ ರಾತ್ರಿ ಕಳ್ತನ ಮಾಡಿದ್ದು ಅಂತ ಹೇಳಿದಾಗ ರಾಜ ಅದನ್ನು ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು, ಅಥವಾ ಮಂತ್ರಿಗಳ ಹತ್ರ ಕೇಳ್ಬೋದಿತ್ತು, ಯಾಕೆ ಕಳ್ತನ ಮಾಡಿದ್ರಿ, ಏನ್ ಕಷ್ಟ ಇತ್ತು, ಏನಂತ ಕೇಳ್ಬೋದಿತ್ತು. ಮುಖನೇ ನೋಡಲ್ಲ ಇವರಿಬ್ಬರನ್ನು ತಗೊಂಡೋಗಿ ಕತ್ತಲೆ ಕಾರಾಗೃಹಕ್ಕೆ ಹಾಕೊಂಡ್ಬಿಡ್ತಾನೆ. ನೋಡಿ, ಇಬ್ಬರು ತಗೊಂಡೋಗಿ ಕಾರಾಗೃಹ ವಾಸ ಮಾಡಿಸ್ಬಿಡ್ತಾನೆ ಅಳಿಯ ಮತ್ತು ಮಾವನ ತಗೊಂಡೋಗಿ. ಮನೆಯಲ್ಲಿ ಏನಾಗಿದೆ ಕತೆ, ಕಲಾವತಿ ಮತ್ತು ಲೀಲಾವತಿ ಇಬ್ಬರೇ ಮನೆಯಲ್ಲಿ ಇರ್ತಾರಲ್ಲ, ಗಂಡ ಬರ್ತಾನೆ ಅಂತ ನೋಡ್ತಾ ಇದ್ದಾರೆ. ಒಂದು ವಾರ ಆದ್ರೂ ಗಂಡ ಮನೆಗೆ ಬರಲಿಲ್ಲ.
ಅಪ್ಪ ಮನೆಗೆ ಬರಲಿಲ್ಲ. 1 ತಿಂಗಳಾದ್ರೂ ಗಂಡ ಮತ್ತೆ ಅಪ್ಪ ಬರಲಿಲ್ಲ. 6 ತಿಂಗಳಾದ್ರೂ ಗಂಡ ಮತ್ತೆ ಅಪ್ಪ ಬರಲಿಲ್ಲ. 1 ವರ್ಷ ಆದ್ರೂ ಮನೆಗೆ ಬರೋದೇ ಇಲ್ಲ. ಅಯ್ಯೋ ದೇವರಿಗೆ ಏನ್ ಕತೆ ಇದು? ಎಲ್ಲ ಹೆಸರು ಕೇಳ್ತಾರೆ. ನಮ್ಮ ಯಜಮಾನರು ರೊತ್ತ ಸಾಲಕ್ಕೆ ವ್ಯಾಪಾರಕ್ಕೆ ಹೋಗಿದ್ದಾರೆ, ನೀವೇನಾದ್ರು ನೋಡಿದೀರಾ ಸ್ವಾಮಿ? ನೀವು ನೋಡಿದೀರಾ? ನೋಡಿದಾರೆ ಹೇಳಿಕ್ಕೆ ಎಲ್ಲಿದ್ದಾರೆ ಅವರಿದ್ರು? ಕಾರಾಗೃಹದಲ್ಲಿ ಇದ್ದಾರೆ. ನೋಡೋದು ಹಾಗೆ ಯಾರು ನೋಡಿಲ್ಲಮ್ಮ, ನಾವೇ ನೋಡಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆಗ ಯೋಚನೆ ಮಾಡ್ತಾರೆ, ಏನು ಮಾಡ್ಲಿಕ್ಕಿಲ್ಲ ನೋಡಿ, ಕಷ್ಟ ನೋಡಿ. ಯಾಕಂದ್ರೆ ಸ್ವಾಮಿನೇ ಮಾಡಿದ್ರೆ ಕತೆ ಇದನ್ನಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಯಾರು ನೋಡಿದಾರೆ ಹೇಳೋದೇ ಇಲ್ಲ. ಮನೆಯಲ್ಲಿ ನಮ್ಮನ್ನು ಗಾದೆ ಹೇಳ್ತಾರೆ, ಕೂತ್ಕೊಂಡು ತಿಂದ್ರೆ ಕುಡಿಕೆನ ಸಾಲದು, ಕುಡಿಕೆ ಒಂದು ಸಾಕಾಗೋದಿಲ್ವಾ ಅಲ್ವಾ ಸರ್? ನಮ್ದಲ್ಲೇ 2 ವರ್ಷ ಹಾಗೆ ಆಗಿತ್ತು. ಏನಕ್ಕೆ ಹೇಳಿ? ಕೊರೋನಾದಲ್ಲಿ ನಮ್ಮನ್ನು ಯಾರು ಕರೆದ್ರು ಪೂಜೆಗೆ? ನಮ್ಮನ್ನು ಕರೆಯಕ್ಕೆ ನಿಮಗೆ ದುಡ್ಡಿದ್ರು ತಾನೆ ನಾನು ಕರೆಯಕ್ಕೆ ಅಲ್ವಾ? ನಿಮ್ಮತ್ರ ದುಡ್ಡು ಇಲ್ವಲ್ಲ. ನೋಡಿ ನಮ್ಮ ಪರಿಸ್ಥಿತಿ ಎಲ್ಲ ಹಾಗೆ, ನಿಮ್ಮ ಪರಿಸ್ಥಿತಿನೂ ಹಾಗೆ ಆಗಿದೆ, ಇಲ್ಲೂ ಹಾಗೆ ಆಗಿದೆ. ಮನೆಯಲ್ಲಿ ಗಂಡಸರೇ ದುಡಿಯೋರು ಇಲ್ಲ ಅಂತ ಆದ್ಮೇಲೆ ಮನೆಯಲ್ಲಿ ದುಡಿಯೋರು ಯಾರು? ಮನೆಯಲ್ಲಿರುವಂತ ಅಕ್ಕಿ ಬೇಳೆ ಎಲ್ಲ ಖಾಲಿ ಆಗೋಯ್ತು, ಮನೆಯಲ್ಲಿರುವಂತ ಮುತ್ತು ರತ್ನ ಇರೋದೆಲ್ಲ ಖಾಲಿ ಆಗೋಯ್ತು. ಇನ್ನೇನ್ ಮಾಡ್ಬೇಕು? ಹೊಟ್ಟೆ ಪಾಡಲ್ವಾ? ಒಬ್ಬ ಬಡವ ಶ್ರೀಮಂತನಾಗ್ತಾನೆ ಅಂದ್ರೆ ಸಂತೋಷ ಆಗ್ತದೆ. ಒಬ್ಬ ಶ್ರೀಮಂತ ಭಿಕ್ಷೆ ಬೇಡ್ತಾನೆ ಅಂದ್ರೆ ಎಲ್ಲರೂ ಅವ್ರ ಮುಖ ನೋಡಿ ನಗಾಡ್ತಾರೆ. ಯಾಕೆ ಹೇಳಿ? ಅವತ್ತು 10 ರೂಪಾಯಿ ಕೇಳಿದೆ ಕೊಟ್ಟಿಲ್ಲ, ಇವ್ರಿಗೆ ಹಂಗೆ ಆಗ್ಬೇಕು ಹೇಳುವಂತ ಪರಿಸ್ಥಿತಿ ನೋಡಿ. ವಿಚಿತ್ರ ನೋಡಿ, ಇವ್ರಿದ್ದು ಹಾಗೆ ಆಗಿದೆ. ಗಂಡ ಮಾಡೋ ತಪ್ಪಿಗಾಗಿ ಕಲಾವತಿ ಮತ್ತು ಲೀಲಾವತಿ ಇಬ್ರು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದ್ಬಿಡ್ತಿದೆ ನೋಡಿ. ಭಿಕ್ಷೆ ಪಾತ್ರೆ ತಗೊಂಡು ಭಿಕ್ಷೆ ಬೇಡಿ ತಿಂತ ಇರ್ತಾರೆ. ಒಂದು ದಿನ ಕಲಾವತಿ ಅಮ್ಮನಿಗೆ ಹೇಳ್ತಾಳೆ, ಅಮ್ಮ ಇವತ್ತು ನೀನು ಕೊಡೋದು ಬೇಡ, ನೀನು ವಯಸ್ಸಾಯ್ತಮ್ಮ, ಕಣ್ಣೇ ಕಾಣ್ತಾ ಇಲ್ಲ, ನೀನು ಮನೇಲೇ ಇರಮ್ಮ, ಇವತ್ತು ನಾನೇ ಒಬ್ಬಳೆ ಹೋಗಿ ಭಿಕ್ಷೆ ಬೇಡ್ಕೊಂಡ್ ಬರ್ತೇನೆ ಅಂತೇಳಿ ತಾಯಿನ ಮನೆಯಲ್ಲೇ ಬಿಟ್ಟು ಕಲಾವತಿ ಒಬ್ಬಳೆ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಾಳೆ. ಭಿಕ್ಷೆ ಬೇಡ್ತಾ 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 ಹೋದಾಗ ತ್ರಿಸಂಜೆ ಆಗಿ ಹೋಗಿರುತ್ತದೆ. ಒಬ್ಬರು ಬ್ರಾಹ್ಮಣನಲ್ಲಿ ಅವತ್ತೇ ರಾತ್ರಿನೇ ಸತ್ಯನಾರಾಯಣ ನಡೀತಾ ಇರ್ತದೆ. ಭಿಕ್ಷೆ ಬೇಡ್ಬೇಕಂತ ಒಳಗೆ ಬರ್ತಾಳೆ. ಜನ ಎಲ್ಲ ಹೀಗೆ ತುಂಬಿಕೊಂಡಿದ್ದಾರೆ. ಅವಳು ಬಂದು ಬಾಗಿಲ ಹತ್ರ ಬಂದು ಕೂತ್ಕೊಳ್ತಾಳೆ. ಪುರೋಹಿತರು ಪೂಜೆ ಮಾಡ್ತಾ ಇದ್ದಾರೆ, ಅಷ್ಟೋತ್ತರ ಹೇಳ್ತಾ ಇದ್ದಾರೆ. ಕತೆ ಶುರುವಾಗ್ತದೆ. ಕತೆ ಹೇಳ್ತಾ ಇದೆ, ಮನುಷ್ಯನಿಗೆ ಯಾವುದೇ ತರ ಸಂಕಷ್ಟ, ದುಃಖ, ದಾರಿದ್ರ್ಯ ಏನೇ ಬಂದ್ರು ಸತ್ಯನಾರಾಯಣ ವ್ರತ ಮಾಡೋದ್ರಿಂದ ಕಷ್ಟ ಪರಿಹಾರ ಆಗ್ತದೆ. ಅದು ಯಾವುದೇ ತರ ಕಷ್ಟ ಇರಲಿ. ಇವಳಿಗೆ ಆಲೋಚನೆ ಆಗ್ತಿದೆ, ನನ್ನ ಗಂಡ ಬದುಕಿದಾನ ಅಥವಾ ಹೋಗಿದಾನೆ ಅಂತ ಗೊತ್ತಿಲ್ಲ, ಇದಾನ ಅಥವಾ ಏನಾಗಿದಾನೆ ಅಂತಲೇ ಗೊತ್ತಿಲ್ಲ, ನನ್ನ ತಂದೆ ಬದುಕಿದಾನೋ ಅಥವಾ ಹೋಗಿದಾನೋ ಅದೂ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಇವಳು ಅಷ್ಟು ತಲ್ಲೀನವಾಗಿ ಕತೆ ಕೇಳ್ತಾ ಇದ್ದಾಳೆ. ಕೇಳ್ತಾ 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 ಮೈ ಮರೆತು ಹೋಗ್ಬಿಟ್ಟಿದೆ. ಅಷ್ಟು ತಲ್ಲೀನವಾಗಿ ಕತೆ ಕೇಳ್ತಾ ಇದ್ದಾಳೆ. ನೋಡಿ ವಿಚಿತ್ರ ನೋಡಿ, ಏನು ಮಾಡ್ಲಿಕ್ಕಿಲ್ಲ. ಅಂದ್ರೆ ಅಷ್ಟು ಅಂಧಾಕಾರದಲ್ಲಿ, ಅಂದ್ರೆ ಕಥೆಯಲ್ಲಿ ಅಷ್ಟು ಮುಳುಗಿ ಹೋಗ್ಬಿಟ್ಟಿದ್ದಾಳೆ. ತಾಯಿ ಒಬ್ಬಳೇ ಮನೆಯಲ್ಲಿ ಇದ್ದಾಳಲ್ಲ. ಗಂಟೆ ನೋಡ್ತಾಳೆ, 8 ಗಂಟೆ ಆಯ್ತು ರಾತ್ರಿ, ಮಗಳು ಬರುವುದೇ. ರಾತ್ರಿ 12 ಗಂಟೆ ಆಯ್ತು, ಮಗಳು ಬರಲಿಲ್ಲ. ಬೆಳಗಿಂದ 1 ಗಂಟೆ ಆಯ್ತು, ಮಗಳು ಬರಲಿಲ್ಲ. ಕಣ್ಣೀರು ಹಾಕ್ತಾಳೆ, ಅಯ್ಯೋ ದೇವ್ರಿ, ಗಂಡ ಏನಾದ ಅಂತಲೇ ಗೊತ್ತಿಲ್ಲ, ಇದಾನೆ ಅಂತ ಗೊತ್ತಿಲ್ಲ, ಹೋಗಿದಾನೆ ಅಂತ ಗೊತ್ತಿಲ್ಲ, ನನ್ನ ಜೊತೆಗೆ ನನ್ನ ಮಗಳಿದ್ಲು, ಅದು ಏನಾಯ್ತು ದೇವ್ರಿ, ಎಂಥ ಕಷ್ಟ ದೇವ್ರಿ, ಯಾಕಿಂತ ಕಷ್ಟ ಅಂಥೇಳಿ ಕಲಾವಿಗಳು ಲೀಲಾವತಿ ಕಣ್ಣೀರು ಹಾಕ್ತಾ ಇರ್ಬೇಕಿದ್ರೆ ಬೆಳಗಾಗಿ ಹೋಗ್ತದೆ. ಬೆಳಗಾದ್ಮೇಲೆ ಮನೆಗೆ ಬರ್ತಾಳೆ ಕಲಾವತಿ. ಮನೆಗೆ ಅಮ್ಮನನ್ನು ನೋಡ್ತಾಳೆ. ಅಮ್ಮ ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ? ಏನು ಕಣ್ಣೀರು ಹಾಕ್ತಾ ಇದೆಯಾ? ಏನಾಯ್ತು ನಿನಗೆ? ಅಲ್ಲಮ್ಮ, ರಾತ್ರಿ ಎಲ್ಲಿದ್ದೆ ನೀನು, ಏನು ಮಾಡ್ತಾ ಇದ್ದೆ ನೀನು ಅಂತ ಕೇಳ್ತಾಳೆ. ಅಮ್ಮ ಭಿಕ್ಷೆ ಬೇಡ್ತಾ ಹೋದ್ನಮ್ಮ, ಒಬ್ಬ ಬ್ರಾಹ್ಮಣನಲ್ಲಿ ಸತ್ಯನಾರಾಯಣ ಹೇಳಂತಂದು ವ್ರತ ಮಾಡ್ತಾ ಇದ್ರಮ್ಮ. ಅಲ್ಲಿ ಕಥೆಯಲ್ಲಿ ಪುರೋಹಿತರು ಹೇಳ್ತಾ ಇದ್ರು, ಯಾವುದೇ ಮನುಷ್ಯನಿಗೆ ಸಂಕಷ್ಟ ಬಂದ್ರು ಕಲಿಯುಗದಲ್ಲಿ ಆ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಸ್ವಾಮಿಯ ಅನುಗ್ರಹ ಇದ್ರೆ ಸಾಕು ಅಂತ ಹೇಳಿದ್ದಾರೆ. ಅಮ್ಮ ನಾವು ಕೂಡ ಪ್ರಾರ್ಥನೆ ಮಾಡೋಣ, ಈ ಮಾಂಗಲ್ಯ ಉಳಿಸು ಅಂತೇಳಿ ಸತ್ಯನಾರಾಯಣ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಕಲಾವತಿ ಮತ್ತು ಲೀಲಾವತಿ ಇಬ್ರು ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ನಿನ್ನ ಹತ್ರ ಏನು ಬೇಡ, ಏನು ಬೇಡ ನಮಗೆ, ನನ್ನ ಗಂಡ ಎಷ್ಟೇ ಕಷ್ಟದಲ್ಲಿದ್ರು ಮನೆಗೆ ಬರುವಂತ ಅನುಗ್ರಹ ಮಾಡು, ಯಾವತ್ತವರು ಮನೆಗೆ ಬರ್ತಾರೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ ಅಂತ ಹೇಳಿ ಹರಕೆ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಇಬ್ರು ಕೂಡ ಹರಕೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಹರಕೆ ಮಾಡ್ಕೊಳ್ತಾನೆ. ರಾತ್ರಿ ರಾಜ ಮಲಗಿರ್ತಾನೆ, ಚಂದ್ರಕೇತು ಮಹಾರಾಜ. ಅವನಿಗೆ ಸ್ವಪ್ನ ಬೀಳ್ತದೆ. ಅವನಿಗೆ ವಿಚಿತ್ರ ನೋಡಿ, ಸ್ವಪ್ನ ಬೀಳ್ತದೆ. ಸ್ವಪ್ನದಲ್ಲಿ ಸ್ವಾಮಿ ಬಂದು ಹೆದರ್ಸ್ತಾ ಇದ್ದಾನೆ. ಏನೋ ಮಹಾರಾಜ ನೀನು ಆ ಕಾರಾಗೃಹಕ್ಕೆ ಹಾಕಿದೆಯಲ್ಲ, ಅವರು ಕಳ್ಳರ ಅಲ್ಲಯ್ಯ, ಅವರು ಕಳ್ಳರ ಅಲ್ಲ, ವ್ಯಾಪಾರಕ್ಕಾಗಿ ಬಂದವರು. ಅವ್ರನ್ನ ವಿಚಾರಣೆ ಮಾಡದೆ ನೀನು ಕಾರಾಗೃಹಕ್ಕೆ ಹಾಕಿ ತಪ್ಪಲ್ವಾ ನಿಂದು? ನೀನೇನು ಮಹಾರಾಜ ನೀನು? ನೋಡಯ್ಯ, ನಾಳೆ ಬೆಳಗಾಗದೊಳಗೆ ಅವರಿಬ್ಬರನ್ನು ಬಿಡುಗಡೆ ಮಾಡಬೇಕು, ಇಲ್ಲ ಅಂತಂದ್ರೆ ನೀ ಕಟ್ಟಿರುವಂತಹ ಸಾಮ್ರಾಜ್ಯ ನಿನ್ನ ಭ್ರಷ್ಟನಾಗಿ ಮಾಡ್ಬಿಡ್ತಾನೆ ಅಂತ ಹೇಳಿ ಸ್ವಾಮಿ ಹೆದರ್ಸ್ಬಿಡ್ತಾನೆ. ಸ್ವಪ್ನದಲ್ಲೇ ಬಂದು ಇವನು ಬೆವ್ತು ಹೋಗ್ಬಿಡ್ತಾನೆ. ಹಂಗ ಮಹಾರಾಜ, ಏನ್ ಈ ತರ ಸ್ವಪ್ನ? ಎಚ್ಚರಿಕೆ ಆಗ್ಬಿಡ್ತದೆ. ಕಣ್ಬಿಟ್ಟು ನೋಡ್ತಾನೆ, ಏನೂ ಇಲ್ಲ. ಬೆಳಗಾದ್ಮೇಲೆ ವಿದ್ರಾಂಸ ಹತ್ರ ಹೋಗಿ ಕೇಳ್ತಾನೆ, ಈ ತರ ಸ್ವಪ್ನ ಆಗಿದೆ ಅಂತ ಹೇಳಿದಾಗ ಸ್ವಾಮಿ ತಪ್ಪು ಮಾಡಿದ್ದು ಹೌದು, ನೀವು ಆ ಕಾರಾಗೃಹಕ್ಕೆ ಹಾಕಿದ್ದೀರಲ್ಲ, ಅವ್ರು ಕಳ್ಳರ ಅಲ್ಲ ಸ್ವಾಮಿ, ಅವ್ರು ಕಳ್ಳರ ಅಲ್ಲ, ವ್ಯಾಪಾರಕ್ಕಾಗಿ ಬಂದವರು, ಅವ್ರು ಬಿಡುಗಡೆ ಮಾಡಿ ಅಂತ ಹೇಳಿದಾಗ ಅವ್ರನ್ನ ಸೈನಿಕರ ಮುಖಾಂತರ ಬಿಡುಗಡೆ ಮಾಡಿಸಿ ಅವ್ರು ತಂದು ಮುಂದೆ ನಿಲ್ಲಿಸ್ತಾರಂತೆ. ಇವ್ರಿಗೆ ಭಯ, ಮತ್ತೇನು ಶಾಪ ಕೊಟ್ಬಿಡ್ತಾನು, ಮತ್ತೇನು ಕಾರಾಗೃಹಕ್ಕೆ ಏನು ಶಿಕ್ಷೆ ಕೊಡ್ತಾನು ಅಂತೇಳಿ ಭಯ ಬೀಳ್ತಾರೆ. ಏನು ಹೆದರಬೇಡಿ, ನಿಮ್ ತಪ್ಪೇ ಇಲ್ಲ,
ನಿಮ್ಮನ್ನು ವಿಚಾರಣೆ ಮಾಡದೆ ಕಾರಾಗೃಹಕ್ಕಾಗಿ ನಂದೇ ತಪ್ಪಾಗಿದೆ ಅಂತ ಹೇಳಿ ಅವ್ರಿಗೆ ಕಟ್ಟಿರುವಂತಹ ಸರಪಳಿ ಕಳಿಸಿ, ಅವ್ರು ಕಟ್ಟಿರುವಂತಹ ಹಗ್ಗಳನ್ನ ಬಿಚ್ಚಿ ಅವರಿಗೆ ವಸ್ತ್ರಾಭರಣ ತೊಡಿಸಿ, ಅವರು ತಂದಿರುವಂತಹ ಮುತ್ತುರತ್ನ 10ರಷ್ಟು ಮುತ್ತುರತ್ನವನ್ನು ಭಗವಂತ ಮಹಾರಾಜ ಕೊಡ್ತಾನಂತೆ. ನೀವೇನು ಹೆದರಬೇಡಿ, ನಿಮ್ ತಪ್ಪೇ ಇಲ್ಲ ಅಂತ ಹೇಳಿ ನೋಡಿ ಇಲ್ಲಿ ಹರಕೆ ಮಾಡಿದಕ್ಕಾಗಿ ಅಲ್ಲಿ ಅವರಿಗೆ ಬಿಡುಗಡೆ ಆಗ್ತದೆ. ಅಂದ್ರೆ ಕಥೆ ಇಷ್ಟೇ, ಸತ್ಯನಾರಾಯಣ ಹರಕೆ ಮಾಡ್ತಾರೆ, ಅಲ್ಲಿ ಅವ್ರ ಗಂಡ ಇಬ್ಬರನ್ನು ತಂದೆ ಮತ್ತು ಒಡೆಯನಿಗೆ ಬಿಡುಗಡೆ ಮಾಡ್ತಾರೆ ಎಂಬಲ್ಲಿಗೆ ಸತ್ಯನಾರಾಯಣ ಕಥೆಯ ತೃತೀಯ ಅಧ್ಯಾಯ ಸಂಪೂರ್ಣವಾಗುತ್ತೆ. ಸತ್ಯಾಸಂತೇಜಮಾನಸ್ಯ ಕಾಮಾಃ ಸತ್ಯನಾರಾಯಣ ಸ್ವಾಮಿ ದೇವತಾ ತೃತೀಯ ಅಧ್ಯಾಯ ಸಮರ್ಪಯಾಮಿ ಪೂರ್ಣಾನುಗ್ರಹ ಪ್ರಾಪ್ತಾಯ ಆರೋಗ್ಯ ದೇವತಾಭ್ಯೋ ನಮಃ. ಅಲ್ಲ ಹಾಲು ಜ್ಯೂಸ್ ಮೇಲ್ ತರಲ್ಲ ಅಂತ ತಂದು ಯಾಕೆ ಸಾವಕಾಶ ಕುಡಿ